ದಲಿತರ ಹಣ ಎಲ್ಲಿ ಹೋಯ್ತು? ದಲಿತರ ಹಣ ಎಲ್ಲಿ ಹೋಯ್ತು? ಬಡವರ ಹಣ ಎಲ್ಲಿ ಹೋಯ್ತು? ಬಡವರ ಹಣ ಎಲ್ಲಿ ಹೋಯ್ತು? ರಾಜ್ಯವು ಪ್ರಸ್ತುತ ಸಾಲಿನಲ್ಲಿ ತೀವ್ರ ವಾಲ್ಮೀಕಿ ಹಣ ಎಲ್ಲಿ ಹೋಯ್ತು? ಬರ ಪರಿಸ್ಥಿತಿಯನ್ನು ನಿಭಾಯಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳ ಕುರಿತು ಸದನದ ಗಮನಕ್ಕೆ ತರುವುದು ನಮ್ಮ ಆದ್ಯತೆಯಾಗಿದೆ. 1976 ನಂತರ ಜೂನ್ 1ರಿಂದ ಈವರೆಗೆ ಅತ್ಯಂತ ಕಡಿಮೆ ಮಳೆ ಬಿದ್ದ 4 ವರ್ಷಗಳಲ್ಲಿ 2026 ಕೂಡ ಸೇರಿದೆ ಎಂಬ ವಿಷಯವನ್ನು ಅತ್ಯಂತ ವಿಷಾದದಿಂದ ಈ ಸಭೆಯ ಗಮನಕ್ಕೆ ತರಬಯಸುತ್ತೇನೆ. ರಾಜ್ಯದಲ್ಲಿ ಜೂನ್ 1ರಿಂದ ಆಗಸ್ಟ್ 24ರವರೆಗೆ 654 ಮಿಲಿಮೀಟರ್ ಮಳೆಯಾಗಬೇಕಾದ ಕಡೆ ಕೇವಲ 454 ಮಿಲಿಮೀಟರ್ ಮಳೆಯಾಗಿದೆ. ಇದರಿಂದಾಗಿ 31% ಮಳೆ ಕೊರತೆಯಂತಾಗಿದೆ. ಉತ್ತರ ಒಳನಾಡಿನಲ್ಲಿ 31%, ದಕ್ಷಿಣ ಒಳನಾಡಿನಲ್ಲಿ 41%, ಮಲೆನಾಡಿನಲ್ಲಿ 35% ಮತ್ತು ಕರಾವಳಿಯಲ್ಲಿ 25% ಮಳೆ ಕೊರತೆಯಾಗಿದೆ. ರಾಜ್ಯದ 240 ತಾಲೂಕುಗಳ ಪೈಕಿ 175 ತಾಲೂಕುಗಳು ಕೊರತೆಯನ್ನು ಮತ್ತು 14 ತಾಲೂಕುಗಳು ತೀವ್ರ ಮಳೆ ಕೊರತೆಯನ್ನು ಅನುಭವಿಸುತ್ತಿವೆ. ಭಾರತ ಮತ್ತು ಜಗತ್ತಿನ ವಿವಿಧ ಉಪಗ್ರಹಗಳನ್ನು ಆಧರಿಸಿ ಹವಾಮಾನ ಸಂಸ್ಥೆಗಳು ನೀಡಿರುವ ಮಾಹಿತಿಯಂತೆ ಆಗಸ್ಟ್ನ ಉಳಿದ ದಿನಗಳು ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲೂ ಕೂಡ ಕರ್ನಾಟಕವು ಮಳೆ ರಾಜೀನಾಮೆ ಕೊಡಲೇಬೇಕು. ಹೇಳಿಕೆ ಮಾಡಲು ಅನುಮತಿ ನೀಡಬೇಕು. ಆಗಸ್ಟ್ 15ರ ಅಂಕಿಅಂಶಗಳಂತೆ ರಾಜ್ಯದಲ್ಲಿ 70% ಬಿತ್ತನೆಯಾಗಿದೆ. 84.10 ಲಕ್ಷ ಪ್ರದೇಶದಲ್ಲಿ ರಾಜೀನಾಮೆ ಕೊಡಲೇಬೇಕು. ಕೇವಲ 60 ಲಕ್ಷ ಹೆಕ್ಟೇರ್ ಪ್ರದೇಶ ರಾಜೀನಾಮೆ ಕೊಡಲೇಬೇಕು. ತೋಟಗಾರಿಕೆ ಬೆಳೆಗಳು 4.36 ಲಕ್ಷ ಹೆಕ್ಟೇರ್ಗಳ ಪೈಕಿ ಕೇವಲ 2.45 ಲಕ್ಷ ಹೆಕ್ಟೇರ್ಗಳಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಬಿತ್ತನೆಯಾದ ಬೆಳೆಗಳಿಗೆ ಕೂಡ ಮಳೆ ಸಾಲದೆ ನಿರೀಕ್ಷಿತ ಬೆಳವಣಿಗೆ ಮಳೆಯ ಕೊರತೆಯ ನಡುವೆ ಅಲ್ಪಾವಧಿ ತಳಿಗಳನ್ನು ಬೆಳೆಯುವಂತೆ ತಿಳುವಳಿಕೆ ನೀಡಿ ರೈತರಿಗೆ ಬಿತ್ತನೆ ವಿತರಿಸಲಾಗಿದೆ. ರಾಜ್ಯದ 132 ತಾಲೂಕುಗಳಲ್ಲಿ ತೀವ್ರ ಒತ್ತಡವನ್ನು ಅನುಭವಿಸುತ್ತಿದೆ. ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಕುಸಿಯುವ ಆತಂಕವಿದೆ. ಹಾಗಾಗಿ ಸರ್ಕಾರವು ಅಂತರ್ಜಲ ಅಭಿವೃದ್ಧಿಗೆ ರಾಜೀನಾಮೆ ಕೊಡಲೇಬೇಕು. ಗಂಭೀರತೆಯನ್ನು ಅರಿತುಕೊಂಡು ಸಂರಕ್ಷಣೆಗೆ ಆದ್ಯತೆ ನೀಡಬೇಕೆಂದು ವಿನಂತಿಸಿ ರಾಜೀನಾಮೆ ಕೊಡಲೇಬೇಕು. ಕಳೆದ ಕೆಲವು ದಿನಗಳ ಹಿಂದೆ ಸ್ವಲ್ಪ ಮಳೆ ಬಂದ ಕಾರಣ ರಾಜ್ಯದ ಅಣೆಕಟ್ಟುಗಳಲ್ಲಿ ಒಂದಿಷ್ಟು ನೀರು ಕಳೆದ ವರ್ಷ ಇದೇ ಅವಧಿಯಲ್ಲಿ 790 ನೀರು